ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆ ದಿನ ನಾವು ದುರ್ಯೋಧನ ವಿಲಾಪ ಪದ್ಯ ಭಾಗದ ಸುಮಾರು 7 ಪದ್ಯಗಳನ್ನು ನೋಡಿದ್ವಿ. ಅಂದರೆ ದುರ್ಯೋಧನ ತನ್ನ ಮಗನಾಗಿರ್ತಕ್ಕಂಥ ಲಕ್ಷಣ ಕುಮಾರನ ಶವವನ್ನು ನೋಡಿ ಇಲ್ಲಿ ತಂದೆಯಾಗಿರ್ತಕ್ಕಂಥವನು ಮಗನಿಗೆ ತರ್ಪಣವನ್ನು ಬಿಡ್ತಕ್ಕಂಥ ಪರಿಸ್ಥಿತಿ ಬಂತಲ್ಲ ಅಂತಕ್ಕಂಥ ರೀತಿಯಿಂದ ಒಂದು ವಿಲಾಪವನ್ನು ಮಾಡ್ಕೋತಾನೆ. ನಂತರದೊಳಗಡೆ ಇರ್ತಕ್ಕಂಥ ಪದ್ಯ ಭಾಗವನ್ನು ನಾವೀಗ ಗಮನಿಸೋಣ. ವಚನ: ಎಂದು ಪಶ್ಚಾತ್ತಾಪಂ ಗೈಯೆ ಸಂಜಯಂ ಸಂತೈಸಿ ಮುಂದಯ್ಯೆ ಭೀಮಸೇನನ ಗದಾಪರಿಗ ಪ್ರಹರಣದಿಂದ ರುಧಿರ ಪ್ರವಾಹ ವಶಗತನಾಗಿರ್ದ ಯುವರಾಜ ನಿರ್ದಡೆಯಂ ಕುರುರಾಜನ್ ಐದೆ ಬಂದಾಗಳು. ಈ ರೀತಿ ಏನು ಅಂತಂದ್ರೆ ಮಗನಾಗಿರ್ತಕ್ಕಂಥವನು ತಂದೆಗೆ ತರ್ಪಣವನ್ನು ಬಿಡ್ತಕ್ಕಂಥದ್ದು ಉಚಿತವಾಗಿರ್ತಕ್ಕಂಥದ್ದು, ಸಾಮಾನ್ಯವಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ತಂದೆ ಆಗಿರ್ತಕ್ಕಂಥ ನಾನು ಮಗನಾಗಿರ್ತಕ್ಕಂಥ ನಿನಗೆ ತರ್ಪಣವನ್ನು ಬಿಡ್ತಕ್ಕಂಥ ಪರಿಸ್ಥಿತಿ ಬಂತು ಅಂತೇಳಿ ಮನಸ್ಸಿನೊಳಗಡೆ ತುಂಬ ಪಶ್ಚಾತ್ತಾಪವನ್ನು ಮಾಡ್ಕೋತಾನ. ನಂತರದೊಳಗಡೆ ದುರ್ಯೋಧನನ ಸಂಜಯ ಏನು ಮಾಡ್ತಾನ ಅಂತಂದ್ರೆ ಅವನನ್ನು ಸಂತೈಸ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತಾನ. ಮುಂದೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ರುಧಿರ ಪ್ರವಾಹ ವಶಗತನಾಗಿರ್ದ ಭೀಮಸೇನನ ಗದಾಘಾತದಿಂದ ರಕ್ತದ ಕಡಲಿನೊಳಗಡೆ ಬಿದ್ದಿರತಕ್ಕಂಥ ಯುವರಾಜನಾಗಿರ್ತಕ್ಕಂತಹ ದುಶ್ಯಾಸನ ಬಿದ್ದಿರತಕ್ಕಂಥ ಕಡೆಗೆ ಏನು ಮಾಡ್ತಾನ ಅಂತಂದ್ರೆ ದುರ್ಯೋಧನ ಬರ್ತಾನ. ಆ ದುಶ್ಯಾಸನನನ್ನ ನೋಡಿ, ತನ್ನ ತಮ್ಮನಾಗಿರ್ತಕ್ಕಂಥ ದುಶ್ಯಾಸನನನ್ನ ನೋಡಿ ದುರ್ಯೋಧನ ಮುಂದುವರೆದು ಹೇಳ್ತಾನ: ನಿನ್ನಂ ಕೊಂದಂ ಗಣಂ ಒಳಂ ನಿನ್ನುಂ ಕೊಂದವನಿಕ್ಕಿ ಕೊಲ್ಲದೆ ಮಾಂದ ನಿನ್ನುಂ ಒಳಂ ಗಡಸಾಲದೆ ನಿನ್ನಯ ಕೋರ್ಮೆಗೆ ಅದೆನ್ನ ಸೌಧರ್ಮಿಕೆ ಗಮ. ನಿನ್ನನ್ನ ಕೊಂದಿರತಕ್ಕಂತಹ ಭೀಮ ಇನ್ನೂ ಕೂಡ ಬದುಕಿದ್ದಾನಲ್ಲವೇ, ಅವನನ್ನ ಇಕ್ಕಿ ಕೊಲ್ಲದೆ ಬಿಡಲಾರೆ. ಅಂದ್ರೆ ನನ್ನ ತಮ್ಮನನ್ನ ಕೊಂದಿರ್ತಕ್ಕಂಥವನ್ನ ಇಕ್ಕಿ ಕೊಂದು ನಾನು ಏನು ಮಾಡ್ತೀನಿ ಅಂತಂದ್ರೆ ನನ್ನ ಸೇಡನ್ನು ತೀರಿಸ್ಕೊಳ್ತೇನೆ. ನಿನ್ನ ಮೇಲೆ ಇರ್ತಕ್ಕಂಥ ನನ್ನ ಪ್ರೀತಿಗೆ ಹಾಗೂ ನನ್ನ ಸೌಧರ್ಮಿಕೆಗೆ ಇಷ್ಟು ಸಾಕಲ್ಲವೇ ಅಂತೇಳಿ ಏನು ಮಾಡ್ತಾನ ಅಂತಂದ್ರೆ ದುರ್ಯೋಧನ ಹೇಳ್ತಾನೆ. ಹೇಳಿ ನಂತರದೊಳಗಡೆ ದುಶ್ಯಾಸನ ಮತ್ತು ತಾನು ಯಾವ ರೀತಿ ಬಾಲ್ಯವನ್ನ ಕಳೆದ್ವಿ ಅಂತಕ್ಕಂಥದ್ದನ್ನು ಏನು ಮಾಡ್ತಾನ ಅಂತಂದ್ರೆ ದುರ್ಯೋಧನ ನೆನಪಿಸ್ಕೋತಾನ. ಜನನಿಯ ಸ್ತನ್ಯಮನ್ ಉಂಡೆ ನಾಂ ಬಳಿಕೆ ನೀಂ ಸೋಮಾಮೃತಂ ದಿವ್ಯ ಭೋಜನಂ ಎಂಬಿನಿತ್ಯಾದವನ್ ಉಂಡೆ ನಾಂ ಬಳಿಕೆ ನೀಂ ಬಾಲ್ಯತ್ವದೆಂದೆಲ್ಲಿಯೂ ವಿನಿಯೋಲ್ಲಂಘನಂ ಆದುದಿಲ್ಲಂ ಮರಣಕ್ಕೆ ನನ್ನಿಂದೆ ನೀಂ ಮುಂಚಿದೈ ಮೊನೆಯೋಳ್ ಸೂಟ್ ತಳಮಾಯ್ತಿದೊಂದೆಡೆಯೊಳಂ ಹಾ ವತ್ಸ ದುಶ್ಯಾಸನ. ಬಾಲ್ಯದಿಂದನೂ ಇಲ್ಲಿವರೆಗೂ ಏನು ಅಂತಂದ್ರೆ ನಾವು ಯಾವ ರೀತಿ ಬೆಳೆದ್ವಿ ಅಂತಕ್ಕಂಥನ ದುರ್ಯೋಧನ ಇಲ್ಲಿ ಏನು ಮಾಡ್ತಾನ ಅಂತಂದ್ರೆ ನೆನಪಿಸ್ಕೊಂತಾನ. ಜನನಿ ಸ್ತನ್ಯಮನ್ ಉಂಡೆ ನಾಂ ಬಳಿಕ ನೀ. ಮೊಟ್ಟ ಮೊದಲಿಗೆ ತಾಯಿಯ ಹಾಲನ್ನು ಕುಡ್ದಿರ್ತಕ್ಕಂಥವನು ಯಾರು ಅಂತಂದ್ರೆ ಹಿರಿಯನಾಗಿರ್ತಕ್ಕಂಥ ನಾನು, ನಂತರದೊಳಗಡೆ ನನ್ನ ತಮ್ಮನಾಗಿರ್ತಕ್ಕಂಥ ನೀನು. ಅರಮನೆಯೊಳಗಡೆ ದೊರಕತಕ್ಕಂಥ ಎಲ್ಲ ಸೌಲಭ್ಯಗಳು, ದಿವ್ಯ ಭೋಜನ, ಸೋಮಾಮೃತ ಎಲ್ಲವನ್ನ ಮೊದಲು ಅನುಭವಿಸಿರ್ತಕ್ಕಂಥವನು ನಾನು, ಹಿರಿಯನಾಗಿರ್ತಕ್ಕಂಥ ನಾನು, ನಂತರದೊಳಗಡೆ ನನಗಿಂತಲೂ ಚಿಕ್ಕವನಾಗಿರ್ತಕ್ಕಂಥ ನೀನು. ಬಾಲ್ಯತ್ವದಿಂದ ಅಂದ್ರೆ ಸಣ್ಣವರಿದ್ದಾಗಿಂದನೂ ಈ ವಿನಯ ಎಲ್ಲಿನೂ ಕೂಡ ಏನಾಗಿಲ್ಲ ಅಂತಂದ್ರ ಉಲ್ಲಂಘನೆಯಾಗಿಲ್ಲ. ಯಾವ ವಿನಯ ಅಂತಂದ್ರ ಮೊದಲು ನಾನು, ನಂತರದೊಳಗಡೆ ನೀನು. ಆದ್ರೆ ಯುದ್ಧದ ವಿಷಯದೊಳಗಡೆ ಮಾತ್ರ ಏನಾಯ್ತು ಅಂತಂದ್ರ ಈ ಸಾವಿನ ವಿಷಯದೊಳಗಡೆ ನೀನು ಏನ್ ಮಾಡಿದಿ ಅಂತಂದ್ರ ನನಗಿಂತಲೂ ಏನ್ ಮಾಡಿದಿ ಅಂತಂದ್ರ ಮೊದಲು ಹೋಗ್ಬಿಟ್ಟಿ. ಅಂದ್ರ ಮೊದಲು ನಾನು ಸಾಯ್ಬೇಕಾಗಿತ್ತು, ಆದ್ರೆ ನನಗಿಂತಲೂ ಚಿಕ್ಕವನಾಗಿರ್ತಕ್ಕಂಥ ದುಶ್ಯಾಸನಾಗಿರ್ತಕ್ಕಂಥ ನೀನು ನನಗಿಂತಲೂ ಏನು ಮಾಡಿದಿ ಅಂತಂದ್ರೆ ಮುಂಚಿದೆ. ಇದೊಂದು ಕಡೆ ಏನಾಯ್ತು ಅಂತಂದ್ರೆ ಸಾವಿನ ವಿಷಯದೊಳಗಡೆ ಸರದಿ ಅಂತಕ್ಕಂಥದ್ದು ತಪ್ಪಾಯ್ತು. ಹಾ ವತ್ಸ ದುಶ್ಯಾಸನ, ವತ್ಸ ಅಂತಂದ್ರೆ ತಮ್ಮ. ಮರಣದ ವಿಷಯದೊಳಗಡೆ ನೀನು ಏನು ಮಾಡಿದಿ ಅಂತಂದ್ರೆ ನನಗಿಂತಲೂ ಮೊದಲೇ ಹೋಗ್ಬಿಟ್ಟಿ ಅಂತೇಳಿ ದುರ್ಯೋಧನ ಏನು ಮಾಡ್ದ ಅಂತಂದ್ರೆ ದುಃಖವನ್ನ ಮಾಡ್ಕೋತಾನ. ಮುಂದಿನ ವಚನ: ಎಂದು ವಿಫಲ ಆಲಾಪಂ ಗೈದು ತನ್ನ ತಮ್ಮನ ಕಳೇಬರಮಂ ನೋಡಲಾರದೆ. ಈ ರೀತಿ ಮನಸ್ಸಿನೊಳಗಡೆ ಸಾಕಷ್ಟು ದುಃಖವನ್ನ ಮಾಡಿಕೊಂಡು ತನ್ನ ತಮ್ಮನಾಗಿರ್ತಕ್ಕಂಥ ದುಶ್ಯಾಸನನ ಶವವನ್ನ ನೋಡಲಾರದೆ
ಅಲ್ಲಿಂ ತಳರ್ದು ಅಂದ್ರ ಅಲ್ಲಿಂದ ಹೊರಟು. ದಿನಕರ ತನುಜನಂ ರಾಜರಾಜಂ ನೋಡಿ. ದಿನಕರ ತನುಜ ಅಂದ್ರ ಸೂರ್ಯದೇವನ ಮಗನಾಗಿರ್ತಕ್ಕಂಥ ಕರ್ಣನನ್ನ, ರಾಜರಾಜಂ ನೋಡಿ ಅಂದ್ರ ದುರ್ಯೋಧನ ನೋಡ್ದ. ದಿನಕರ ತನುಜನಂ ರಾಜರಾಜಂ ನೋಡಿ ಬಾಷ್ಪವಾರಿ ದಾರಾಪೂರಿತ ಲೋಚನಮಾಗಿ. ಕರ್ಣನ ಶವವನ್ನು ನೋಡಿದ ತಕ್ಷಣ ಬಹಳಷ್ಟು ಏನು ಅಂತಂದ್ರೆ ದುರ್ಯೋಧನ ಶೋಕಾಂಗನಾದ. ಆತನ ಕಣ್ಣುಗಳಲ್ಲಿ ಏನು ಅಂತಂದ್ರೆ ನೀರು ಹರಿಲಿಕ್ಕೆ ಪ್ರಾರಂಭ ಆಯಿತು. ಇಲ್ಲಿವರೆಗೂ ತನ್ನ ಗುರುಗಳ ಶವವನ್ನು ನೋಡ್ದ, ತನ್ನ ಮಗನ ಶವವನ್ನು ನೋಡ್ದ, ತಮ್ಮನ ಶವವನ್ನು ನೋಡ್ದ, ವೈರಿ ಪಕ್ಷದವನಾಗಿರ್ತಕ್ಕಂಥ ಅಭಿಮನ್ಯುವಿನ ಶವವನ್ನು ಕೂಡ ನೋಡಿದ್ದ. ಅಲ್ಲಿವರೆಗೂ ಒತ್ತರಿಸಿ ಬರದೇ ಇರತಕ್ಕಂಥ ದುಃಖ ಇವತ್ತು ಆತ್ಮೀಯ ಪ್ರಾಣ ಸ್ನೇಹಿತನಾಗಿರ್ತಕ್ಕಂಥ ಕರ್ಣನ ಶವವನ್ನು ನೋಡಿದಾಗ ದುರ್ಯೋಧನನ ದುಃಖದ ಕಟ್ಟೆ ಸಂಪೂರ್ಣವಾಗಿ ಏನಾಯಿತು ಅಂತಂದ್ರೆ ಒಡಿತು. ಬಾಷ್ಪವಾರಿ ದಾರಾಪೂರಿತ ಲೋಚನಮ್ಮಾಗಿ. ಆತನ ಕಣ್ಣುಗಳೊಡೆ ಏನು ಅಂತಂದ್ರೆ ದುಃಖವು ಏನಾಯಿತು ಅಂದ್ರೆ ಮಡುಗಟ್ಟಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆ ಕರ್ಣನ ಶವವನ್ನು ನೋಡಿ ದುರ್ಯೋಧನ ಹೇಳ್ತಾನೆ, ಆನುಂ ಅಂದ್ರೆ ನಾನು, ಆನುಂ ದುಶ್ಯಾಸನನು ನೀನು ಮೋವರೆ ದಲ್. ಮೊದಲಿಗೆ ಒಟ್ಟಿಗೆ ಇರ್ತಕ್ಕಂಥವ್ರು ಯಾರ್ಯಾರು ಅಂತಂದ್ರ ನಾನು, ದುಶ್ಯಾಸನ ಮತ್ತೆ ನೀನು ಅಂದ್ರೆ ಕರ್ಣ. ನಾವು 3 ಮಂದಿ ಕೂಡ ಏನು ಅಂತಂದ್ರೆ ಇಲ್ಲಿವರೆಗೂ ಒಟ್ಟಿಗೆ ಇದ್ದವರು. ಆತನು ಕಳಿದ ಬಳಿಕ ಆನುಂ ನೀನೇ ದಲ್. ದುಶ್ಯಾಸನನು ತೀರಿಕೊಂಡ ಮೇಲೆ ಉಳಿದಿರ್ತಕ್ಕಂಥವ್ರು ಯಾರು ಅಂತಂದ್ರ ನಾನು ಮತ್ತೆ ನೀನು ಇಬ್ರೇನು. ಈಗಳ್ ನೀನು ಅಗಲ್ ಎತ್ತ ಹೋದೆ ಅಂಗಾಧಿಪತಿ. ದುಶ್ಯಾಸನ, ನಾನು, ನೀನು 3 ಜನ ಏನು ಅಂತಂದ್ರೆ ಒಟ್ಟಿಗೆ ಇದ್ವಿ. ದುಶ್ಯಾಸನ ಸತ್ತು ಹೋದ್ಮೇಲೆ ನಾನು ನೀನು ಕೂಡ ಇಬ್ಬರೇ ಇದ್ದೀವಿ. ಆದ್ರೀಗ ನೀನು ಕೂಡ ಆಗಲ್ದು ಎತ್ತ ಹೋದೆ ಅಂಗಾಧಿಪತಿ ಅಂತೇಳಿ ದುರ್ಯೋಧನ ರೋಧಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಂತರದೊಳಗಡೆ ಕರ್ಣನ್ ಕೇಳ್ತಾನೆ, ನಿನ್ನ ಕೆಳೆಯಂ ಸುಯೋಧನನಂ ನೋಡದೆ ನುಡಿಯದೆ ಅಪ್ಪಿಕೊಳ್ಳದೆ ಬೆಸನೇನೆನ್ನದೆ ದೇವ ಎನ್ನದೆ ಜಿಯಾ ಎನ್ನದೆ ಏ ಕುಸಿರ್ದಿರ್ಪಯೋ ಅಂಗಾಧಿಪತಿ. ನಿನ್ನ ಗೆಳೆಯನಾಗಿರ್ತಕ್ಕಂಥ ನಾನು ಬಂದಿದ್ದೀನಿ, ನಿನ್ನ ಗೆಳೆಯ ಸುಯೋಧನನಾಗಿರ್ತಕ್ಕಂಥ ನಾನು ಬಂದಿದ್ದೀನಿ. ನನ್ನನ್ನು ನೋಡಲಾರದೆ, ನನ್ನ ಜೊತೆ ಮಾತನಾಡಲಾರದೆ, ಜಿಯಾ ಎನ್ನಲಾರದೆ, ದೇವ ಎನ್ನಲಾರದೆ, ಅಪ್ಪಿಕೊಳ್ಳಲಾರದೆ, ಉಸಿರಾಡದೆ ಸುಮ್ಮನೆ ಇರುವೆ ಅಂಗಾಧಿಪತಿ ಅಂತೇಳಿ ದುರ್ಯೋಧನ ಏನು ಮಾಡ್ತಾನ ಅಂತಂದ್ರೆ ರೋಧಿಸ್ತಾನ. ಮುಂದೆ ನಂತರದೊಳಗಡೆ ಕರ್ಣನ ಗುಣಗಾನವನ್ನ ಮಾಡಲಿಕ್ಕೆ ಏನು ಮಾಡ್ತಾನ ಅಂತಂದ್ರೆ ದುರ್ಯೋಧನ ಪ್ರಾರಂಭ ಮಾಡ್ತಾನ. ಅನೃತಂ ಲೋಭಂ ಭಯಂ ಎಂಬಿನಿತುಂ ನೀನಿರ್ದ ನಾಡೋಳ್ ಇರ್ಕುಮೆ. ಅನೃತಂ ಅಂದ್ರ ಸುಳ್ಳು, ಲೋಭ ಅಂತಂದ್ರ ಅತಿಯಾಗಿರ್ತಕ್ಕಂಥ ಆಸೆ, ಭಯ ಅಂದ್ರ ಭಯ. ಈ ಸುಳ್ಳು, ಅತಿಯಾಗಿರ್ತಕ್ಕಂಥ ಆಸೆ ಮತ್ತು ಭಯ ನೀನಿರ್ತಕ್ಕಂಥ ನಾಡಿನೊಳಗಡೆ ಇರ್ತಾವೇನು ಅಂತ ಪ್ರಶ್ನೆ ಮಾಡ್ತಾನ. ಅಂದ್ರ ಇವು ಇರಲಿಕ್ಕೆ ಸಾಧ್ಯ ಇಲ್ಲ. ಅನೃತಂ ಲೋಭಂ ಭಯಂ ಎಂಬಿನಿತುಂ ನೀನಿರ್ದ ನಾಡೋಳಿರ್ಕುಮೆ. ಈ ಸುಳ್ಳು ಅಂತಕ್ಕಂಥದ್ದು, ಅತಿ ಆಸೆ ಅಂತಕ್ಕಂಥದ್ದು, ಭಯ ಅಂತಕ್ಕಂಥದ್ದು ಕರ್ಣ ಎಲ್ಲಿ ಇರ್ತಾನೋ ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ರವಿನಂದನ ನನ್ನಿ ಚಾಗಂ ಅನ್ಮುಂ ಎಂಬಿನಿ ತರ್ಕಂ ನೀನೇ ಮೊತ್ತ ಮೊದಲಿಗನಾದೈ. ಸೂರ್ಯದೇವನ ಮಗನಾಗಿರ್ತಕ್ಕಂಥ ಕರ್ಣನೇ ಸತ್ಯ, ತ್ಯಾಗ ಮತ್ತು ಪರಾಕ್ರಮಗಳಿಗೆ ನೀನೇ ಮೊತ್ತ ಮೊದಲಿಗನಾದೆ ಅಂತೇಳಿ ಕರ್ಣನ ಗುಣಗಾನವನ್ನ ಏನು ಮಾಡ್ತಾನ ಅಂತಂದ್ರೆ ದುರ್ಯೋಧನ ಮಾಡ್ತಾನ. ನಂತರದೊಳಗಡೆ ಕರ್ಣ ನೀನು ಯಾರು ಅಂತಕ್ಕಂಥದನ್ನ ಈ ಜಗತ್ತಿನೊಳಗಡೆ ಯಾರು ಏನು ಅಂತಂದ್ರೆ ಅರಿಯಲಿಕ್ಕೆ ಸಾಧ್ಯ ಇಲ್ಲ. ನೀನು ಜನ್ಮ ವೃತ್ತಾಂತವನ್ನ ಅರ್ತಿರ್ತಕ್ಕಂಥವ್ರು ಕೇವಲ 5 ಜನ. ಹಾಗಾದ್ರೆ ನಿನ್ನ ಜನ್ಮ ವೃತ್ತಾಂತ ಯಾರ್ಯಾರು ಬಲ್ಲರು ಅಂತಕ್ಕಂಥ ವಿಚಾರವನ್ನ ದುರ್ಯೋಧನ ಇಲ್ಲಿ ಹೇಳ್ತಾನೆ. ಕರ್ಣನ ಜನ್ಮ ವೃತ್ತಾಂತವನ್ನ ಯಾರ್ಯಾರು ಅರ್ತಿದ್ರು ಅಂತೇಳಿ. ಆನರಿವೆಂ ಪೃತೆ ಅರಿವಳ್ ದಾನವರಿಪು ಅರಿವನ್ ಅರ್ಕನ್ ಅರಿವಂ ದಿವ್ಯ ಜ್ಞಾನಿ ಸಹದೇವನ್ ಅರಿವಂ ನೀನಾರ್ಗ್ಯಂದಾರುಂ ಅರಿಯರು ಅಂಗಾಧಿಪತಿ. ಆನರಿಯಂ ನಿನ್ನ ಜನ್ಮ ವೃತ್ತಾಂತ ನನಗೆ ಗೊತ್ತು. ಪೃತೆ ಅರಿವಳ್ ಅಂದ್ರ
ಕುಂತಿದೇವಿಗೂ ಕೂಡ ಏನು ಅಂತಂದ್ರೆ ನೀನು ಯಾರು ಅಂತಕ್ಕಂಥದ್ದು ಗೊತ್ತು. ದಾನವರಿಪು ಅರಿವನ್ ಅಂದ್ರ ರಾಕ್ಷಸರ ವೈರಿ ಆಗಿರತಕ್ಕಂಥ ಕೃಷ್ಣನಿಗೆ ಗೊತ್ತು. ಅರ್ಕನರಿವಂ ಸೂರ್ಯದೇವನಿಗೂ ನಿನ್ನ ಜನ್ಮ ವೃತ್ತಾಂತ ಗೊತ್ತು. ಮತ್ತೆ ದಿವ್ಯ ಜ್ಞಾನಿಯಾಗಿರ್ತಕ್ಕಂಥ ಸಹದೇವನು ನಿನ್ನ ಜನ್ಮ ವೃತ್ತಾಂತವನ್ನ ಬಲ್ಲ. ಇವರಷ್ಟು ಹೊರತುಪಡಿಸಿ ನೀನು ಯಾರು ಅಂತಕ್ಕಂಥದ್ದು ನಿನ್ನ ಜನ್ಮ ವೃತ್ತಾಂತದ ಬಗ್ಗೆ ಇನ್ನಾರಿಗೂ ಕೂಡ ಗೊತ್ತಿಲ್ಲ ಅಂತೇಳಿ ಏನು ಮಾಡ್ತಾನ ಅಂತಂದ್ರೆ ದುರ್ಯೋಧನ ಹೇಳ್ತಾನೆ. ಹೇಳಿ ನನ್ನ ಪ್ರಾಣ ಸ್ನೇಹಿತನಾಗಿರ್ತಕ್ಕಂಥ ನೀನೇ ನನ್ನನ್ನು ಬಿಟ್ಟು ಹೋದ್ಮೇಲೆ ಈ ರಾಜ್ಯ ವೈಭೋಗ ಇದೆಲ್ಲನೂ ಕೂಡ ನನಗೇನು ಕೂಡ ಇಲ್ಲ ಅಂತಕ್ಕಂಥ ರೀತಿಯಿಂದ ಏನು ಮಾಡ್ತಾನ ಅಂತಂದ್ರೆ ದುರ್ಯೋಧನ ಮುಂದಿನ ಪದ್ಯದಲ್ಲೂ ಕೂಡ ಹೇಳ್ತಾನ. ನೀನುಳ್ಳೊಡುಂಟು ರಾಜ್ಯಂ ನೀನುಳ್ಳೊಡೆ ಪಟ್ಟಮುಂಟು ಬೆಳ್ಗೊಡೆ ಉಂಟೈ ನೀನುಳ್ಳೊಡುಂಟು ಪೀಳಿಗೆ ನೀನಿಲ್ಲದಿವೆಲ್ಲಂ ಒಳವೆ ಅಂಗಾಧಿಪತಿ. ಕರ್ಣ ನೀನು ಬದುಕಿದ್ರೆ ಮಾತ್ರ ನನಗೇನು ಅಂತಂದ್ರ ರಾಜ ಉಂಟು, ನೀನಿದ್ರೆ ಮಾತ್ರ ನನಗೇನು ಅಂತಂದ್ರೆ ಈ ಸಿಂಹಾಸನ ಪಟ್ಟ ಅಂತಕ್ಕಂಥದ್ದು ಉಂಟು, ನೀನಿದ್ದರೆ ಮಾತ್ರ ಬೆಳಗಡೆ ಉಂಟು. ಬೆಳಗಡೆ ಅಂತಂದ್ರೆ ಅಧಿಕಾರದ ಸಂಕೇತ. ನೀನೇ ಇಲ್ಲ ಅಂದಮೇಲೆ ಇವೆಲ್ಲವನ್ನು ತೆಗೆದುಕೊಂಡು ನಾನು ಏನು ಮಾಡಲಿ ಅಂತಕ್ಕಂಥ ರೀತಿಯಿಂದ ದುರ್ಯೋಧನ ಇಲ್ಲಿ ಏನು ಮಾಡ್ತಾನ ಅಂತಂದ್ರೆ ರೋಧಿಸ್ತಾನ. ಈ ರೀತಿ ರೋಧಿಸಿ ಮತ್ತೆ ಕರ್ಣನ ಗುಣಗಾನಕ್ಕೆ ಏನು ಮಾಡ್ತಾನ ಅಂತಂದ್ರೆ ದುರ್ಯೋಧನ ಮುಂದಾಗ್ತಾನ. ಹರಿಬೇಡೆ ಕವಚಮಂ ನೀನ್ ಅರಿಯದಿತ್ತೈ ಕುಂತಿಬೇಡೆ ಬೇಗಡದೆ ಕೊಟ್ಟೈ ಪುರಿಗಣೆಯಂ ನಿನಗನೆ ಕಸವರಗಲಿ ಮೈಯಲು ಯಾವನ್ ಅಂಗಾಧಿಪತಿ. ಅವತ್ತು ಏನು ಅಂತಂದ್ರೆ ಹರಿಬೇಡಿರ್ತಕ್ಕಂಥ ಸಂದರ್ಭದ ಕೂಡ ಕವಚವನ್ನ ಕೊಟ್ಟಿ. ಕುಂತಿದೇವಿ ಕೇಳಿದ ತಕ್ಷಣ ಏನೋ ವಿಚಾರ ಮಾಡಿದೆ, ಆಕೆಗೂ ಕೂಡ ಏನು ಅಂತಂದ್ರೆ ಮಾತನ್ನ ಕೊಟ್ಟುಬಿಟ್ಟು ನಿನ್ನಂತ ಕಸವರಗಲಿ ಅಂದ್ರ ದಾನಶೂರನಾಗಿರ್ತಕ್ಕಂಥವನು ಬೇರೆ ಯಾರಿದಾರ ಅಂತಕ್ಕಂಥ ರೀತಿಯಿಂದ ಇಲ್ಲಿ ಏನ್ ಮಾಡ್ತಾನ ಅಂತಂದ್ರೆ ದುರ್ಯೋಧನ ಕರ್ಣನ ಗುಣಗಾನವನ್ನ ಮಾಡ್ತಾನ. ನಂತರದೊಳಗಡೆ ಎಂದು ಶೋಕಾಂದಂ ಕರ್ಣ ವಿರಹಿತ ನಪ್ಪುದರಿಂ. ಈ ರೀತಿ ಕರ್ಣನ ಅಗಲಿಕೆಯಿಂದ ಶೋಕಾಂದನಾಗಿರತಕ್ಕಂಥ ದುರ್ಯೋಧನ ಸಕ್ರಂದ ನಂದನಂಗೆ ಮುಳಿದು ಅಂದ್ರ ಇಂದ್ರನಿಗೆ ಮುಳಿದುಕೊಂಡು ಶರಶಯನಗತನಾಗಿರ್ಪ ನದಿ ನಂದನನ ಚರಣಾರವಿಂದಂ ವಂದನೆ ಗೈಯಲೆಂದು ಗಾಂಧಾರಿ ನಂದನಂ ಐದೆ ವಂದಂ. ಈ ರೀತಿ ಇಂದ್ರನ ಮೇಲೆ ಮುಳುಗಿಕೊಂಡು ಶರಶಯನದ ಮೇಲೆ ಮಲಗಿರತಕ್ಕಂತಹ ಭೀಷ್ಮರಿಗೆ ಏನು ಅಂತಂದ್ರೆ ವಂದನೆಯನ್ನ ಮಾಡಲಿಕ್ಕೆ ಅಂತೇಳಿ ಅತ್ತ ಕಡೆಗೆ ಏನು ಮಾಡ್ದ ಅಂತಂದ್ರೆ ದುರ್ಯೋಧನ ನಡ್ದ. ವಿದ್ಯಾರ್ಥಿಗಳಿಗೆ ಇಲ್ಲಿಗೆ ಏನು ಅಂತಂದ್ರೆ ನಿಮ್ಮ ದುರ್ಯೋಧನ ವಿಲಾಪದ ಪದ್ಯ ಭಾಗದ ಸಂಪೂರ್ಣ ಸಾರಾಂಶ ಮುಕ್ತಾಯವಾಯಿತು. ಇದೇ ರೀತಿ ನಿಮ್ಮ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪದ್ಯ ಹಾಗೂ ಪಾಠಗಳಿಗಾಗಿ ಕನ್ನಡಿಗ ಹನುಮಂತಗೌಡರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ರೀತಿ ನಿಮ್ಮ ಪಠ್ಯಕ್ರಮಕ್ಕೆ ನಾನು ಸಂಬಂಧಪಟ್ಟಂತೆ ಮಾಡ್ತಕ್ಕಂಥ ವಿಡಿಯೋಗಳು ನಿಮಗೆ ದೊರೆತವು. ಎಲ್ಲರಿಗೂ ಕೂಡ ಧನ್ಯವಾದಗಳು.